ನಮಸ್ತೆ, ನಾನಿವತ್ತು ಡೊಣ್ ಮೆಣಸಿನಕಾಯಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ನಾನಿಲ್ಲಿ ಡೊಣ್ ಮೆಣಸಿನಕಾಯಿನ ತಗೊಂಡಿದ್ದೀನಿ. ಸ್ವಲ್ಪ ನಾನು ಈ ರೀತಿ ಹಿಂದ್ಗಡೆ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ತುಂಬಾನು ಮಾಡ್ಕೋಬೇಡಿ, ಸ್ವಲ್ಪ ಈ ರೀತಿ ಇರಲಿ. ಅಲ್ಲಿಗೆ ನಾನು ಒಣ ಕೊಬ್ಬರಿ, ಕಸೂರಿ ಮೇಥಿ, ಕರಿಬೇವು ಸೊಪ್ಪು, ಶೇಂಗಾ ನಾನಿಲ್ಲಿ ಹುರಿದಿಟ್ಕೊಂಡಿದ್ದೀನಿ. ನೀವು ಹಸಿವು ಕೂಡ ಹಾಕೋಬಹುದು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ದಾಲ್ಚಿನ್ನಿ, ಲವಂಗ, ಇದು ಕಲ್ಹು, ಬೆಳ್ಳುಳ್ಳಿ. ಇಲ್ಲಿ ನಾನು ಮಸಾಲೆ ಖಾರನ ಬಳಸ್ತಾ ಇದ್ದೀನಿ. ನೀವು ನಿಮ್ಮ ಹತ್ರ ಇರಲಿಲ್ಲ ಅಂದ್ರೆ ಜೀರಿಗೆ ಪೌಡರ್ ಮತ್ತು ಸಬ್ಜಿ ಮಸಾಲ ಅಂತ ಸಿಗುತ್ತೆ, ಅದನ್ನ ಹಾಕಿ ಚಿಲ್ಲಿ ಪೌಡರ್ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತೆ ಅದ್ರ ಜೊತೆ ಗರಂ ಮಸಾಲ ಕೂಡ ಹಾಕೋಬೇಕು. ಅಂದ್ರೆ ಮಸಾಲೆ ಖಾರ ಇತ್ತಂದ್ರೆ ಇದನ್ನೇ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸಾಸಿವೆ, ಜೀರಿಗೆ, ಧನಿಯಾ ಪೌಡರ್, ಅರಿಶಿಣ ಪೌಡರ್, ಉಪ್ಪು, ಎಣ್ಣೆ. ನಾನು ಮೆಣಸಿನಕಾಯಿ ಏನು ಕಟ್ ಮಾಡಿಲ್ಲ, ಮೊದಲು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ನಂತರ ಕಟ್ ಮಾಡ್ಕೋಬೇಕು. ಈಗ ಕಡಾಯಿ ಇಟ್ಕೊತೀನಿ. ಮೊದಲಿಗೆ ನಾನು ಮೆಣಸಿನಕಾಯಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡ್ತೀನಿ. ಇದು ವಡ ಮಾಡಿದ್ದು ಆಯಿಲ್ ಇದು, ಮತ್ತು ಏನೆಲ್ಲ ಸ್ವಲ್ಪ ಕೆಂಪು ಕಾಣ್ತಾ ಇದೆಯಲ್ಲ, ಹಾಕೊಂಡ್ಬಿಡ್ತೀನಿ ನಾನು ಮೆಣಸಿನಕಾಯಿನ. ಮೀಡಿಯಂ ಫ್ಲೇಮ್ಗೆ ಫ್ರೈ ಮಾಡ್ತೀನಿ, ಅಂದರೆ ಚೆನ್ನಾಗೆಲ್ಲ ಎಲ್ಲ ಕಡೆ ಫ್ರೈ ಆಗುತ್ತೆ. ಈಗ ಸ್ವಲ್ಪ ತಿರುಗಿಸ್ತಾ ಇರಬೇಕು, ಇದನ್ನು ಸ್ವಲ್ಪ ಮೆತ್ತಗಾಗುತ್ತೆ. ಕಟ್ ಮಾಡ್ಕೊಳ್ಳೋ ಥರ ಈಸಿ ಆಗುತ್ತೆ. ಒಂದು ವಾರದಿಂದ ನಾನು ವಿಡಿಯೋನ ಹಾಕಿಲ್ಲ, ನನ್ನ ಮಗಳ ಎಕ್ಸಾಮ್ಸ್ ಇತ್ತು ಅಂತ ಹೇಳಿ. ಈಗ ನನ್ನ ಮಗಳ ಎಕ್ಸಾಮ್ಸ್ ಎಲ್ಲ ಮುಗಿತ್ತು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದನ್ನು ತಗೊಂಡ್ಬಿಡ್ತೀನಿ. ನೋಡಿ, ಈ ರೀತಿ ಎಲ್ಲ ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಮೆಣಸಿನ್ಕಾಯಿನ ಕಟ್ ಮಾಡಲಿಕ್ಕೆ ಈಸಿಯಾಗಿರುತ್ತೆ. ತಗೊಂಡ್ಬಿಡ್ತೀನಿ. ಈ ರೀತಿ ಫ್ರೈ ಆಗಿದೆ. ಈಗ ಇದು ತಣ್ಣಗಾಗೋ ಥರ ನಾವು ಮಸಾಲೆನ ಫ್ರೈ ಮಾಡ್ಕೊಂಡ್ಬಿಡೋಣ. ಅದಕ್ಕೆ ಕೊಬ್ಬರಿ ಹಾಕೋಬೇಡಿ, ಈರುಳ್ಳಿ ಹಾಕೊಳ್ಳಿ. ಇಲ್ಲಾಂದ್ರೆ ಕೊಬ್ಬರಿ ಏನಾಗುತ್ತೆ, ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಈಗ ನಾನೀಗ ಈರುಳ್ಳಿ ಹಾಕೊಂಡ್ಬಿಡ್ತೀನಿ. ಈರುಳ್ಳಿನ ಫ್ರೈ ಮಾಡ್ತೀವಿ. ಇದು ಫ್ರೈ ಆಗಿದೆ. ಈಗ ತಕೊಂಡ್ಬಿಡ್ತೀನಿ. ಸ್ವಲ್ಪ ಈರುಳ್ಳಿ ಮೆತ್ತಗೆ ಈ ರೀತಿ ಕೆಂಪಗಾದ್ರೆ ಸಾಕು. ಈಗ ನಾನೀಗ ಒಣ ಕೊಬ್ಬರಿ ಕೂಡ ಹಾಕೊಂಡ್ಬಿಡ್ತೀನಿ. ಫ್ರೈ ಮಾಡ್ಕೊಳ್ಳಿ. ತುಂಬಾ ಕೆಂಪು ಮಾಡ್ಕೋಬೇಡಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ತಕೊಂಡ್ಬಿಡ್ತೀನಿ. ಇದನ್ನು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡ್ತೀನಿ. ಈಗ ಆಲ್ರೆಡಿ ಶೇಂಗಾ ನಾನು ಫ್ರೈ ಮಾಡ್ಕೊಂಡಿದ್ದು ಅಂತ ಹೇಳಿ ತಗೊಂಡಿದ್ದೀನಿ. ನೀವು ಹಸಿ ಇದ್ರೂ ಕೂಡ ನಡೆಯುತ್ತೆ. ಈಗ ನಾನು ಲೈಟ್ ಆಗಿ ಒಂದ್ಸರಿ ಫ್ರೈ ಮಾಡ್ಕೋತೀನಿ. ಕರಿಬೇವು ಕೂಡ ಇದರಲ್ಲೆಲ್ಲ ಹಾಕೋತೀನಿ. ಕಸೂರಿ ಮೇಥಿ, ಕಲ್ಲು, ಲವಂಗ, ದಾಲ್ಚಿನ್ನಿ ಎಲ್ಲಾನು ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಈಗ ನಾನು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಒಗ್ಗರಣೆ ಸ್ವಲ್ಪ ಹಾಕೋತೀನಿ, ಇದರಲ್ಲಿ ಸ್ವಲ್ಪ ಹಾಕೋತೀನಿ. ನೋಡಿ, ಸ್ಟವ್ ಬಂದ್ ಮಾಡ್ಕೊತೀನಿ. ತಗೊಂಡು ನೋಡಿ, ಈಗ ಮಸಾಲೆ ಎಲ್ಲ ಫ್ರೈ ಇಟ್ಕೊಂಡಿದ್ದಾಗಿದೆಯಲ್ಲ. ಈಗ ಇದು ಮಸಾಲೆ ತಣ್ಣಗಾಗುತ್ತನ್ನ ನಾವು ಮೆಣಸಿನಕಾಯಿನ ಕಟ್ ಮಾಡ್ಕೊಳ್ಳೋಣ. ಇದನ್ನ ನಾವು ಬದನೆಕಾಯಿ ಎಲ್ಲ ಮಾಡ್ಕೋತೀವಲ್ಲ, ಅದೇ ರೀತಿನೇ ಕಟ್ ಮಾಡಿ 2 ಕಡೆ ಮಾಡ್ಕೊಳ್ಳಿ. 4 ಮಾಡ್ಕೊಂಡ್ರೆ ಅದು ಮಸಾಲೆ ಕೂಡೋದಿಲ್ಲ. 2 ಕಡೆ ಮಾಡ್ಕೊಂಡ್ರೆ ನೀಟಾಗಿ ಒಳಗಡೆ ಮಸಾಲೆ ಕೂಡುತ್ತೆ. ನೋಡಿ, ಈಗ ಎಲ್ಲಾನು ಹಾಕೊಂಡ್ಬಿಡೋಣ ಮಸಾಲೆನ. ಬೆಳ್ಳುಳ್ಳಿ ಹಾಕೋತೀನಿ. ಧನಿಯಾ ಪೌಡರ್ ಹಾಕೊಂಡ್ಬಿಡಿ. ಧನಿಯಾ ಪೌಡರನ್ನ ನೀವು ಧನಿಯಾ ಪೌಡರ್ ಇಲ್ಲ ಅಂದ್ರೆ ಧನಿಯಾ ಕಾಳುಗಳನ್ನ ಫ್ರೈ ಮಾಡಿ ಹಾಕೋಬೇಕಾಗತ್ತೆ. ಮಸಾಲೆ ಖಾರ ಇಲ್ಲ ಅಂದ್ರೆ ಗರಂ ಮಸಾಲ, ಸಬ್ಜಿ ಮಸಾಲ ಪೌಡರ್ ಮಿಕ್ಸ್ ಮಾಡಿ ಹಾಕೊಳ್ಳಿ, ಅದು ಕೂಡ ಚೆನ್ನಾಗಿರುತ್ತೆ. ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಅರಿಶಿನ ಪೌಡರ್ ಇದು ಒಗ್ಗರಣೆಗೆ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಡೋಣ. ಉಪ್ಪು ಹಾಕೊಂಡ್ಬಿಡಿ. ಈಗ ಇದನ್ನ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದಾಗಿದೆ ಮಸಾಲೆನ. ಈಗ ಒಂದು ಪ್ಲೇಟಿಗೆ ತಕೊಂಡ್ಬಿಡ್ತೀನಿ. ನೋಡಿ, ಈಗ ಇದು ಮಸಾಲೆನ ರೆಡಿಯಾಗಿದೆ. ಈಗ ಇದಕ್ಕೆ ತುಂಬ್ಕೊಂಡ್ಬಿಡ್ತೀನಿ. ನಿಧಾನಕ್ಕೆ ತುಂಬ್ಕೊಳ್ಳಿ, ಸ್ವಲ್ಪ ಮೆತ್ತಗಿರುತ್ತಲ್ಲ. ನೋಡಿ, ಈ ರೀತಿ ತುಂಬ್ಕೊಂಡ್ಬಿಡಿ ಎಲ್ಲಾನು. ನೋಡಿ, ಈ ರೀತಿ ತುಂಬ್ಕೊಂಡಿದ್ದಾಗಿದೆ. ಈಗ ಒಗ್ಗರಣೆ ಇಟ್ಕೊಂಡ್ಬಿಡೋಣ. ಇದನ್ನ ಮಸಾಲೆ ನಾನು ಗ್ರೇವಿ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಎತ್ತಿಟ್ಟಿದ್ದೀನಿ. ನಾನು ಫ್ರೈ ಮಾಡ್ಕೊಂಡಿದ್ದು ಕಡಾಯಿಯಲ್ಲೇ ಒಗ್ಗರಣೆ ಇಟ್ಕೊಂಡ್ಬಿಡ್ತೀನಿ. ತುಂಬಾ ಎಣ್ಣೆ ಕೂಡ ಹಾಕೋದೇನು ಬೇಡ. ಸ್ವಲ್ಪ ನಮ್ಗೆ ಸಾಸಿವೆ, ಜೀರಿಗೆ ಮತ್ತು ಅರಿಶಿನ ಪೌಡರ್ ಹಾಕೊಳ್ಳಿಕ್ಕೆ ಮಾತ್ರ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ಸಾಸಿವೆ, ಜೀರಿಗೆ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಅರಿಶಿನ ಪೌಡರ್ ಹಾಕೊಂಡ್ಬಿಡ್ತೀನಿ ಕಲರ್ಗೋಸ್ಕರ. ಸ್ವಲ್ಪ ಈ ರೀತಿ ಮಾಡ್ಕೊಳ್ಳಿ. ಎಣ್ಣೆಗಾಯಿನ ಮೆಣಸಿನಕಾಯಿನ ಇಟ್ಕೊಂಡ್ಬಿಡಿ. ಇದು ಮಸಾಲೆ ಇರುತ್ತಲ್ಲ, ಅದನ್ನು ಕೂಡ ಹಾಕೊಂಡ್ಬಿಡ್ತೀನಿ. ಈಗ ನಾನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ, ಅದೇ ನೀರನ್ನು ಹಾಕೊಂಡ್ಬಿಡ್ತೀನಿ.
ಈಗ ಇದು ಕುದಿಲಿ, ಲೀಡ್ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ಬಿಡಿ. ನೋಡಿ ಈಗ ಇದು ರೆಡಿ ಆಗಿದೆ. ಚೆನ್ನಾಗಿ ಕುದ್ದಿದೆ ಕೂಡ, ಮೆತ್ತಗಾಗಿದೆ. ಇಷ್ಟು ಲೈಟಾಗಿ ನಮಗೆ ಗ್ರೇವಿ ಆದರೂ ಕೂಡ ಸಾಕು. ನನಗೆ ಸ್ಟವ್ ಬಂದ್ ಮಾಡ್ಕೊತೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡ್ತೀನಿ. ನೋಡಿ ಈಗ ಡೊಣ್ ಮೆಣಸಿನಕಾಯಿ ಎಣ್ಣೆಗಾಯಿ ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ.